ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಏನು ಸೀರೆನೆಲ್ಲ ಹಿಂಗೆ ಮೈ ಮೇಲೆ ಹಾಕ್ಕೊಂಡು ಬಂದ್ರಿ ಅಂತ ನೋಡ್ತಾ ಇದ್ದೀರಾ. ಇದು ರೆಡಿಮೇಡ್ ಬ್ಲೌಸು ನೋಡಿ, ತುಂಬ ಚೆನ್ನಾಗಿದೆ, ತುಂಬ ಫಿಟ್ಟಿಂಗು ಎಲ್ಲ ಚೆನ್ನಾಗಿದೆ. 500 ರೂಪಾಯಿ, ಬರೀ 500 ರೂಪಾಯಿ. ನಿಮಗೆಲ್ಲ ಕಡೆ ಸಿಗುತ್ತೆ. ಇದು ನಾವು ಜಯನಗರದಲ್ಲಿ ತೊಗೊಂಡಿತ್ತು. ಇದಕ್ಕೆ ನೋಡಿ, ಆಮೇಲೆ ಹುಕ್ಕು ಅಷ್ಟೇ ತೋರಿಸ್ತೀನಿ ನೋಡಿ. ಈ ಥರ ಇದೆ. ಇಲ್ಲಿ ಇದರಲ್ಲೇ ಮಾಡಿದ್ದಾರೆ, ಕಾಜಾ ಮಾಡಿಲ್ಲ, ಸ್ಟೀಲಲ್ಲೇ ಮಾಡಿದ್ದಾರೆ ನೋಡಿ. ಉಕ್ಕು ಟೈಪಲ್ಲೇ ಕಬ್ಬಿಣದ ಸ್ಟೀಲಲ್ಲೇ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ರೆಡಿಮೇಡ್ ಬ್ಲೌಸು. ರೆಡಿಮೇಡ್ ಬ್ಲೌಸ್ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇವಾಗ ನಾವು ದಪ್ಪ ಸಣ್ಣ ಇರ್ತೀವಿ, ಅವಾಗ ಬ್ಲೌಸ್ ಹೊಲಿಸ್ಕೊಂಡಿರ್ತೀವಿ. ದಪ್ಪ ಆದಮೇಲೆ ಬ್ಲೌಸ್ ಆಗಲ್ಲ, ಇಲ್ಲ ಹಿಂದ್ಗಡೆ ತುಂಬ ಮೇಲಿರುತ್ತೆ, ಡೀಪ್ ಆಗಬೇಕು. ನಮಗೆ ಏನೋ ಒಂದು ನಮಗೆ ಹಳೆ ಬ್ಲೌಸ್ಗಳೆಲ್ಲ ಯಾವುದೂ ಆಗಲ್ಲ. ಇವಾಗ ನಂದಂತೂ ತುಂಬ ಹಳೆ ಬ್ಲೌಸ್ ಯಾವುದೂ ಆಗ್ತಿಲ್ಲ. ನಾನು ಹಳೆಯದೆಲ್ಲ ನಾನು ಏನು ಮಾಡಿದ್ದೀನಿ, ಬ್ಯಾಕ್ ಬಟನ್ ಇರಿಸ್ಬಿಟ್ಟಿದೆ. ತುಂಬ ನಾನು ಬರೀ ಬ್ಯಾಕ್ ಬಟನ್ ಹೊಲಿಸ್ತಾ ಇದ್ದಿದ್ದು. ಇವಾಗ ಯಾವುದೂ ಆಗಲ್ಲ. ಅದು ದಪ್ಪ ಆದಾಗ ನಮಗೆ ಏಜ್ ಆಗ್ತಾ ಆಗ್ತಾ ದಪ್ಪ ಆಗ್ತೀವಿ. ದಪ್ಪ ಆದಾಗ ಏನಾಗುತ್ತೆ, ಹಿಂದ್ಗಡೆ ಬಟನ್ ಹಾಕೋಕ್ಕಾಗಲ್ಲ, ಒಂಥರ ಚೆನ್ನಾಗಿರಲ್ಲ. ನಿಮ್ಗೆ ಗೊತ್ತಿರುತ್ತೆ, ನಿಮ್ಗೆ ಹಳೆಯ ಸೀರೆ ಇದ್ದರೆ ಬ್ಲೌಸ್ಗಳು ಯಾವುದೂ ಆಗಲ್ಲ ಅಂಥೇಳಿ ನೋಡಿ. ಇವಾಗ ಇದಕ್ಕೆ ಯಾವುದೂ ನನಗೆ ಬ್ಲೌಸ್ ಆಗ್ತಾಯಿಲ್ಲ. ಇದು ಮೈಸೂರು ಸಿಲ್ಕ್ ಸೀರೆ. ಇವಾಗ ಅದಕ್ಕೆ ನಾನು ಇದೊಂದು ಗೋಲ್ಡ್ ಬ್ಲೌಸ್ ತೊಗೊಂಡೆ. ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಗೊತ್ತಾ. ಸ್ವಲ್ಪ ವೀಡಿಯೋದಲ್ಲಿ ಹೆಚ್ಚು ಕಡಿಮೆ ಕಾಣಿಸುತ್ತೆ, ಆದರೆ ಎದುರುಗಡೆ ನೋಡಿದ್ರಂತೂ ಪರ್ಫೆಕ್ಟ್ ಇದ್ರದ್ದೇ ನಾವು ಬ್ಲೌಸ್ ಹೊಲಿಸಿದ್ದೀವೇನೋ ಅನ್ನೋ ಥರ ಆಗುತ್ತೆ. ಇದೊಂದು ನಾವು ಬ್ಲೌಸ್ ತೊಗೊಂಡ್ರೆ 500 ರೂಪಾಯಿ ಕೊಟ್ಬಿಟ್ಟು ಒಂದು ಗೋಲ್ಡ್ ಕಲರ್ ಬ್ಲೌಸ್ ತೊಗೊಂಡ್ರೆ ನೋಡಿ, ಇದು ಅಷ್ಟೇ. ಯಾವ ಸೀರೆಗಾದರೂ, ರೇಷ್ಮೆ ಸೀರೆಗಾಗುತ್ತೆ, ಮಾಮೂಲಿ ಸೀರೆಗಾಗುತ್ತೆ, ಪ್ರತಿಯೊಂದಕ್ಕೂ ನೀವು ಉಟ್ಕೊಳ್ಬೋದು ನೋಡಿ. ಇದು ಮಾಮೂಲಿ, ಇದಕ್ಕೂ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ನೋಡಿ. ಇದಕ್ಕೂ ಇದೊಂದು 500 ರೂಪಾಯಿ ಕೊಟ್ಟು ಈ ಬ್ಲೌಸ್ ಹೊಲಿಸ್ಕೊಂಡ್ರೆ ನೀವು ಹಳೆ ಸೀರೆ ಎಲ್ಲ ಯೂಸ್ ಮಾಡ್ಬೋದು. 500 ರೂಪಾಯಿ ಕೊಟ್ಬಿಟ್ಟು ಒಂದು ಬ್ಲೌಸ್ ತೊಗೊಂಡ್ರೆ ನೀವು ಹಳೆ ಸೀರೆ ಯಾವುದು ಮೂಲೆಯಲ್ಲಿ ಬಿಸಾಡಿರ್ತೀರ, ಅಯ್ಯೋ ಇದಾಗಲ್ಲಪ್ಪ ಇದು ಅಂತ ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ಇವಾಗೆಲ್ಲ ಅದೇನೆ, ಯಾವುದೋ ಕಲರ್ಗೆ ಯಾವುದೋ ಹಾಕ್ಕೊಳ್ಳೋದು. ಇವಾಗ ಇದಕ್ಕೆ ಯಾವ ಕಲರ್ ಹಾಕ್ಕೊಂಡ್ರು ನಡೆಯುತ್ತೆ. ಗ್ರೀನು, ರೆಡ್ಡು, ಪಿಂಕ್ ಹಾಕ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವುದಾದ್ರೂ ಆಗುತ್ತೆ ಇದಕ್ಕೆ. ನಾನು ಸುಮ್ಮನೆ ಒಂದು ಬ್ಲೌಸ್ ತೋರಿಸ್ತೀನಿ ನೋಡಿ. ಇದು ಯಾವುದ್ರದ್ದೋ ಬ್ಲೌಸ್. ಇದು ಈ ಥರ ಮಿಕ್ಸ್ ಮ್ಯಾಚ್ ಮಾಡ್ಕೊಬೋದು. ಇದಕ್ಕೂ ಆಗುತ್ತೆ, ಯಾವುದಕ್ಕಾದರೂ ಆಗುತ್ತೆ. ಈ ಥರ ನೀವು ಒಂದು ಗೋಲ್ಡ್ ಬ್ಲೌಸ್ ತೊಗೊಂಡ್ರೆ ಯಾವ ಸೀರೆಗಾದರೂ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿದೆ, ಫಿಟ್ಟಿಂಗು ಎಲ್ಲ ಚೆನ್ನಾಗಿದೆ. ನಾವು ಬಟ್ಟೆ ತೊಗೊಂಡು ಹೊಲಿಸೋದಕ್ಕೆ 500 ರೂಪಾಯಿ ಕೂಲಿ ಆಗುತ್ತೆ. 450 ರೂಪಾಯಿ ಕೂಲಿ ಇದೆ ಲೈನಿಂಗ್ ಕೊಟ್ಟು ಹೊಲಿಯೋದಕ್ಕೆ. ನಮ್ಮ ಮನೆ ಹತ್ರ ಒಂದೊಂದು ಕಡೆ ಒಂದೊಂದಿರುತ್ತೆ. ನಮಗೆ ಬಟ್ಟೆ ಇನ್ನೆಷ್ಟು, ಬಟ್ಟೆ ಒಂದು 200-300 ರೂಪಾಯಿ ಅಂದರೆ 800-900 ರೂಪಾಯಿ ಆಗುತ್ತೆ. 500 ರೂಪಾಯಿಗೆ ಸಿಗುತ್ತೆ ರೆಡಿಮೇಡ್ ಬ್ಲೌಸ್. ಇವಾಗ ಎಲ್ಲ ಕಡೆಯೂ ಸಿಗುತ್ತೆ. ನೀವು ಆಗ ತೊಗೊಳ್ಬೇಕು ಅಂತ ಅಂದರೆ ಏನು ಮಾಡಿ, ನಿಮ್ಮದೊಂದು ಅಳತೆ ಬ್ಲೌಸ್ ತೊಗೊಂಡು ಹೋಗ್ಬಿಡಿ. ಯಾಕಂದರೆ ಇವಾಗ ರೋಡ್ ಸೈಡಲ್ಲೆಲ್ಲ ಮಾರ್ತಿರ್ತಾರೆ. ಆವಾಗ ನಿಮ್ಗೆ ಯಾವುದೋ ಒಂದು ನೋಡೋಕ್ಕೆ ಇಷ್ಟ ಆಯಿತು, ನಮ್ಗೆ ಅಲ್ಲಿ ಹಾಕ್ಕೊಂಡು ನೋಡೋದು ಅವಕಾಶ ಇರಲ್ಲ ನಮಗೆ. ಅವಾಗ ಏನು ಮಾಡಿ, ನೀವು ಒಂದು ಅಳತೆ ಬ್ಲೌಸ್ ಇಟ್ಕೊಂಬಿಡಿ. ಕರೆಕ್ಟ್ ನಿಮ್ದು ಯಾವುದು ಫಿಟ್ಟಿಂಗ್ ಅಳತೆ ಬ್ಲೌಸ್ ಇರುತ್ತೋ ಅದನ್ನು ಇಟ್ಕೊಂಬಿಡಿ. ಇಟ್ಕೊಂಡ್ರೆ ನೀವು ಅದನ್ನು ಮೆಜರ್ ಮಾಡಿ, ಹಿಂಗೆ ಬೇರೆ ಅಲ್ಲಿ ರೆಡಿಮೇಡ್ ಬ್ಲೌಸ್ ತೊಗೊಳ್ತೀರಲ್ಲ ಅದಕ್ಕೂ ನಿಮ್ಮ ಅಳತೆ ಬ್ಲೌಸ್ಗೆ ಈ ಥರ ಅಳತೆ ಮಾಡಿ ತೊಗೊಂಡ್ರೆ ನಿಮ್ಗೆ ಅವಾಗ ಪರ್ಫೆಕ್ಟಾಗಿರುತ್ತೆ. ಒಂಚೂರು ಲೂಸ್ ಇರೋದೇ ತೊಗೊಳ್ಳಿ, ಟೈಟ್ ಇರೋದು ತೊಗೊಳ್ಬೇಡಿ. ಲೂಸ್ ಇರೋದು ತೊಗೊಂಡ್ರೆ ನಾವು ಈಗ ಟಕ್ಕಿಡಿಸ್ಕೊಬೋದು, ಆಮೇಲೆ ಮುಂದಕ್ಕೊಂದು ಹೊಲಿಗೆ ಬಿಚ್ಕೊಬೋದು. ನೀವು ಕರೆಕ್ಟ್ ಅಳತೆ ತೊಗೊಂಡ್ರೆ ಇದು ರೆಡಿಮೇಡ್ ಬ್ಲೌಸ್ಗೆ ಏನಾಗುತ್ತೆ, ಇಷ್ಟೇ ಇರುತ್ತೆ, ಒಳಗಡೆ ಎಲ್ಲ ಹಿಂಗೆ ಟಕ್ಕಿರಲ್ಲ. ನಾನಿದು ಟಕ್ಕಿಡ್ಕೊಂಡಿರೋದು, ಇಷ್ಟು ನಾನು ಟಕ್ಕಿಡ್ಕೊಂಡಿರೋದು. ನೀವು ಸ್ವಲ್ಪ ಒಂಚೂರು ಲೂಸೇ ತೊಗೊಳ್ಳಿ, 1 ಇಂಚು ಲೂಸ್ ತೊಗೊಂಡ್ರೆ ನೀವು ಟಕ್ಕಿಡ್ಕೊಳ್ಬೋದು. ಈ ಮೂಲೆಯಲ್ಲಿ ಎತ್ತಿ ಬಿಸಾಕಿರೋದು, ಅಯ್ಯೋ ಈ ಸೀರೆ ಆಗಲ್ಲ, ಇದಕ್ಕೆ ಬ್ಲೌಸ್ ಇಲ್ಲ ಅಂದೋರೆಲ್ಲ ಈ ಥರ ಒಂದು ಬ್ಲೌಸ್ ತೊಗೊಂಡ್ರೆ ಎಲ್ಲ ಸೀರೆನೂ ಎಲ್ಲೋ ಬಿಸಾಡಿದ ಸೀರೆಗಳೆಲ್ಲ ಬರುತ್ತೆ, ಚೆನ್ನಾಗಿ ಉಟ್ಕೊಳ್ಬೋದು. ಹಳೆ ಸೀರೆಗೆ ಹೊಸ ಮೆರುಗು ಕೊಟ್ಟಂಗೆ ಆಗುತ್ತೆ. ನಾವು ಹೊಸ ಫ್ಯಾಷನ್ನು ಇವಾಗ ಹೊಸ ಡಿಸೈನ್ ಬರ್ತಿರುತ್ತೆ. ಹಳೆ ಸೀರೆ ಯಾರ ಹತ್ರನೂ ಇರಲ್ಲ. ಸುಮ್ಮನೆ ಬಿಸಾಡೋ ಬದಲು ನೋಡಿ ಈ ಥರ ಮಾಡ್ಕೊಳ್ಬೋದು. ಹಿಂಗೆ ಒಂದು ತೊಗೊಂಡ್ರೆ ಇಷ್ಟ ಆಯಿತು ಈ ವಿಡಿಯೋ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಏನು ಮಾಡ್ತೀರಾ, ಒಂದು ಲೈಕ್ ಕೊಡ್ತೀರಾ. ಇದು ರೆಡಿಮೇಡ್ ಬ್ಲೌಸೇ, ಇದು 400 ರೂಪಾಯಿ. ಗೋಲ್ಡ್ ಸ್ವಲ್ಪ ರೇಟ್ ಜಾಸ್ತಿ ಇದೆ. ಇದು ರೆಡಿಮೇಡ್ ಬ್ಲೌಸೇನೆ. ಕಪ್ಸ್ ಇರುತ್ತೆ, ಕಪ್ಸ್ ಬೇಕಾದರೆ ಇಟ್ಕೊಳ್ಬೋದು, ಇಲ್ಲ ರಿಮೂವ್ ಮಾಡ್ಕೊಳ್ಬೋದು, ಇಲ್ಲ ಕಪ್ಸ್ ಇಲ್ಲದೆ ಇರೋದು ಸಿಗುತ್ತೆ. ಈ ಥರ ನೋಡಿ, ಹಿಂಗೆ ಮಿಕ್ಸ್ ಮ್ಯಾಚು ಮಾಡ್ಕೊಳ್ಬೋದು. ಈ ಥರ ತೊಗೊಳ್ಬೋದು, ಗೋಲ್ಡ್ ತೊಗೊಳ್ಬೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ತೀರಾ ಅಂತ ನನಗೆ ಗೊತ್ತು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.